ಬಿ ಜೆ ಪಿಯವರು ಈ ದೇಶವನ್ನು ಬಂದು ಆಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಮುಂಚೆ ನೀವೆಲ್ಲ ತೆಗೆದು ನೋಡ್ರಿ, ಬ್ರಿಟಿಷರ್ಸ್ ಎಂತಕ್ಕೆ ಬಂದಿದ್ದು ಹೇಳಿ, ವ್ಯವಹಾರಕ್ಕೆ ಬಂದರು, ಕೊನೆಗೆ ಏನು ಮಾಡಿದರು, ನಮ್ಮ ದೇಶನ ಒಡೆದು ಆಳ್ಬಿಟ್ಟು 100 ವರ್ಷ ಹೋದರು. ಈಗ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ, ಬಿ ಜೆ ಪಿಯವರು ಅದೇ, ಇದು ಬಿ ಜೆ ಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಲ್ಲದು, ಬ್ರಿಟಿಷ್ ಜನತಾ ಪಾರ್ಟಿ ಇವತ್ತು ಕೂಡ ಒಡೆದ ಆಳ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಗೋಡ್ಸೆನ ಪೂಜೆ ಮಾಡೋರು ಇನ್ನೇನು ಸಿಗ್ತದೆ ಹೇಳಿ. ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನ ಇದೆ, ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಹಾಳು ಮಾಡಿ ಇವ್ರು ಏನಿಲ್ಲ, ಹೆಸರು ಮಾತ್ರ ಚೇಂಜ್ ಮಾಡ್ಯಾರಷ್ಟೇ. ಇವ್ರು ಇವತ್ತುವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಹೆಸರು ಮಾತ್ರ ಚೇಂಜು. ಫಸ್ಟ್ GST ಬೇಡ ಅಂದರು, GST ಬೇಡ ಅಂದು GST ತಗೊಂಡು ಬಂದರು. GST ಹಾಕಬೇಕಾದ್ರೆ ಏನು ಭಾಳ ಬುದ್ಧಿವಂತರು ಇವರು. 100% ಹಾಕಿ 10% ಡಿಸ್ಕೌಂಟ್ ಕೊಟ್ಟು ಧಮಾಕ ಅಂತ ಎಂಥದ್ದು ದೀಪಾವಳಿ ಧಮಾಕ ಅಂತ ಇವೆಲ್ಲ ಇದಾವಲ್ಲ, ಇದೆಲ್ಲ ಕೆಟ್ಟ ಸಂಪ್ರದಾಯ. ನನಗನ್ಸುತ್ತೆ ಜನರು ಇವತ್ತು ತಿರುಗಿ ಬೀಳಬೇಕಾಗತ್ತೆ. ಅವಕಾಶ ಸಿಕ್ಕಾಗ ಅವ್ರನ್ನ ಸೋಲಿಸ್ಬೇಕಾಗತ್ತೆ, ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಂದು ದಿವಸ ನಮಗೇನು ಸಂವಿಧಾನದಲ್ಲಿ ನೀವು ಪ್ರಶ್ನೆ ಕೇಳೋ ಹಕ್ಕು, ನಾವು ಉತ್ತರ ಕೊಡೋ ಹಕ್ಕು, ಎಲ್ಲ ಜಾತಿ ಸಮಾಜದವರು ಕೂಡ ಒಂದೇ ವೇದಿಕೆಯಲ್ಲಿ ಕುತ್ಕೊಳ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದವ್ರು ಇವರು. ಇಲ್ಲ, ಗೋಡ್ಸೆ ಮೇಲೆ ಪ್ರೀತಿ ಇದ್ದಾಗ ಇನ್ನೊಬ್ಬರನ್ನ ಸಿಟ್ಟು ತೋರಿಸ್ತಾರಲ್ಲ, ಅದನ್ನು ಒಂದೇ ಸತಿಗೆ